ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮಹಾರಾಷ್ಟ್ರದಲ್ಲಿ ಇಳಿಮುಖವಾಗಿದೆ ಮಳೆಯ ಅಬ್ಬರ. ಮಳೆ ಕಡಿಮೆ ಆದರೂ ಕೂಡ ವಿಜಯಪುರದಲ್ಲಿ ಪ್ರವಾಹದ ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿದೆ. ಇಂಡಿ ಆಲಮೇಲ ತಾಲೂಕಿನಲ್ಲಿ 15 ಕಾಳಜಿ ಕೇಂದ್ರಗಳನ್ನು ಕೂಡ ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ. ಪ್ರವಾಹಕ್ಕೀಡಾದ ಗ್ರಾಮಗಳ ಜನರನ್ನ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಜನರನ್ನ ಈಗ ಸದ್ಯಕ್ಕೆ ನೆಮ್ಮದಿ ಕೇಂದ್ರ ಅಂದರೆ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಅಲ್ಲೇ ಪಾಪ ಮತ್ತೆ ಹೊಸದಾಗಿ ಅವರು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಇನ್ನು ಈ ಮಳೆ ನಿಂತಿದೆ, ಬಟ್ ಪ್ರವಾಹ ತಗ್ಗಿಲ್ಲ. ಸೊ ಹಾಗಾಗಿ ಪ್ರವಾಹ ಎಲ್ಲ ಸರಿ ಹೋದ್ಮೇಲೆ ಮತ್ತೆ ವಾಪಸ್ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು. ನಾವು ಪ್ರತಿನಿಧಿ ಅಶೋಕ್ ಈ ಕಾಳಜಿ ಕೇಂದ್ರದಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದರೆ, ಬನ್ನಿ ನೋಡೋಣ. ಭೀಮಾ ನದಿಯಿಂದ ಪ್ರವಾಹ ಪೀಡಿತವಾಗಿರುವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಮತ್ತು ಆಲ್ಮೇಲ್ ತಾಲೂಕಿನಲ್ಲಿ ಒಟ್ಟು 15 ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಸದ್ಯ ನಾವು ಆಲ್ಮೇಲ್ ತಾಲೂಕಿನ ಕುಮಸ್ಗಿ ಗ್ರಾಮದ ಗಂಜಿ ಕೇಂದ್ರದಲ್ಲಿದ್ದೀವಿ. ಇಲ್ಲಿ ನೋಡುವುದು ಗಂಜಿ ಕೇಂದ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಒಟ್ಟು ಆಹಾರವನ್ನು ಇಲ್ಲಿ ಸಿದ್ಧಪಡಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಇಲ್ಲಿಯ ಜನರು ನಿರತವಾಗಿದ್ದಾರೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಮಳೆಯ ಕಾರಣ ಅಡುಗೆ ಮಾಡ್ತಕ್ಕಂಥ ಕೋಣೆ ಈ ಮೇಲ್ಛಾವಣಿ ಸೋರ್ತಾ ಇದೆ. ಒಂದು ಕಡೆ ಹೊಳೆ ಇಲ್ಲಿ ಪ್ರವಾಹವನ್ನು ಉಂಟು ಮಾಡಿದರೆ, ಮತ್ತೊಂದು ಕಡೆ ಇಲ್ಲಿ ಮೇಲೆ ಮಳೆ ತನ್ನ ಪ್ರತಾಪವನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಅಡುಗೆ ಕೇಂದ್ರದ ಮೇಲ್ಛಾವಣಿ ಸಹಿತ ಇಲ್ಲಿ ಕಿತ್ತು ಬಿದ್ದಿದೆ, ಮೇಲ್ಗಡೆಯಿಂದ ನೀರು ಸೋರ್ತಾ ಇದೆ. ಇಲ್ಲಿಯ ಅಡುಗೆ ಮಾಡೋ ಸಿಬ್ಬಂದಿ ಕೂಡ ಭಯದಲ್ಲಿಯೇ ಇಲ್ಲಿ ಅಡುಗೆಯನ್ನು ಮಾಡುವಂಥ ಒಂದು ವಾತಾವರಣ ನಮಗೆ ಕಂಡು ಬರ್ತಾ ಇದೆ. ಯಾವ ರೀತಿಯಾಗಿ ಕಾಳಜಿ ಕೇಂದ್ರದಲ್ಲಿ ಅವ್ರನ್ನ ನೋಡ್ಕೊಳ್ಳಲಾಗ್ತಾ ಇದೆ, ಅವ್ರಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನಾವೀಗ ಮಾತಾಡಿಸ್ತೀವಿ. ಇಲ್ಲಿ ಇದ್ದಂಥ ಮಹಿಳೆಯರನ್ನ, ಯಾವತ್ತಿಂದ ಬಂದಿರಿ, ಇಲ್ಲಿ ಹೇಗೆಲ್ಲ ನಿಮಗೆ ನೋಡ್ಕೊಳ್ಳಲಾಗ್ತದೆ? ಇವತ್ತು 4 ದಿನ ಹೊತ್ತೈತ್ರಿ. ನಾವು ಬಂದು ಏನೇನು ಕೊಡ್ತಾರೆ ಇಲ್ಲಿ ಬೆಳಿಗ್ಗೆ? ಅನ್ನ ಸಾರ ಉಪ್ಪಿಟ್ಟ ನಾಷ್ಟ ನಮಗೆ ಸರಿಯಾಗಿ ಕೊಡ್ತಾರೆ. ಅವ್ರೇನೋ ತೊಂದರೆ ಇಲ್ರಿ. ಪ್ರತಿ ವರ್ಷ ಹೊಳಿ ಬರ್ತದೆ, ನೀವು ಬರ್ತೀರಿ, ಇಲ್ಲಿ ಇರ್ತೀರಿ, ಹೊಕ್ಕಿರಿ. ಈ ಸಮಸ್ಯೆ ಮುಗಿಬೇಕಂತೀರೋ ಏನು ಮತ್ತೆ ವರ್ಷ ಹಿಂಗೆ ಆಗ್ಬೇಕಂತೀರೋ? ಹಿಂಗೆ ಬ್ಯಾಡ್ರಿ, ನಮ್ಮ ಸಮಸ್ಯೆ ಮುಗಿದು ನಮಗೆ ಎಲ್ಲಿ ಹಾಕಲ್ಯಾಕ ಒಂದು ತಟ್ಟಕ್ಕೆ ನಮಗೆ ಜಾಗ ಇಸುಗುಟ್ಟು ಬಿಡ್ರಿ. ನಾವು ಚಪ್ರಾನೇ ಹಾಯ್ಕೊಳ್ಳಿ, ಪತ್ರಾನೇ ಹಾಯ್ಕೊಳ್ಳಿ, ನಾವು ಇರ್ತೀವಿ. ನೀವು ಲಕ್ಷಣಗಟ್ಟಲೆ ದುಡ್ಡು ಕೊಟ್ಟರು ನಮ್ಮ ಕಡೆ ಉಳಿದಿಲ್ಲ. ನಮಗೆ ಜಾಗ ಕೊಟ್ಟು ನಾವು ಹಂತಿರ್ಲಿಕ್ಕೆ ನಾವು ಕಂಪ್ಯಾಗಿ ಬಿದ್ದು ನಾವು ಅಲ್ಲಿ ಪ್ರಾಣ ಕೊಡ್ತೀವಿ. ಪ್ರತಿ ವರ್ಷ ಹಿಂಗಾಗತ್ತಮ್ಮ, ಹೊಳಿ ಬರ್ತದ, ನೀವು ಬರ್ತೀರಿ, ಇರ್ತೀರಿ, ಹೋಗ್ತೀರಿ. ಇದಕ್ಕೊಂದು ಸಮಸ್ಯೆ ಬಗೆಹರಿಬೇಕಂತಿರೋ ಅಥವಾ ನಿಮ್ಗೇನು ಸ್ಥಳಾಂತರ ಮಾಡ್ಬೇಕಂತಿರೋ? ಬಗೆಹರಿಸ್ರಿ, ನಮಗೆ ಎಲ್ಲರೇ ಒಂಜಾರ ಜಾಗ ಕೊಟ್ಟು ಕಾಪಾಡ್ರಿ. ನಮಗೆ ಭಾಳ ತ್ರಾಸ ಅದ್ರಿ. ವರ್ಷ ಹೊಳೆಗೆ ಎಷ್ಟು ಹುಳ ಹುಬ್ಬಿಟ್ಟು ಅಂತೂ ತುಂಬ್ಯಾವ ಈಗ ಮನ್ಯಾಗ. ಎಷ್ಟು ಹಾವು ಚೇಳು ಬಂದಾವ್ರಿ ತೆಪ್ಪಕ್ಕ. ಇಲ್ಲಿ ಒಂದು ಕಡೆ ಅಡುಗೆ ಮನೆ ಸೋರ್ತಾ ಇದೆ, ಇನ್ನೊಂದು ಕಡೆ ಎಲ್ಲ ಜನ ಏನು ಹೇಳ್ತಾರಪ್ಪ ಅಂತಂದ್ರೆ ನಮ್ಗೆ ಸ್ಥಳಾಂತರ ಮಾಡಿರಿ, ಪ್ರತಿ ವರ್ಷ ಇದೇ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಇದು ಊರಿಗೆ ಕೂಡಲೇ ಈ ಒಂದು 2 ತಿಂಗಳಲ್ಲಿ ಪ್ಲಾಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ವಿಶೇಷವಾಗಿ ಕಾಳಜಿ ಕೇಂದ್ರ ಅವರಿಗೆ ಹೇಳಿದ್ರೆ ಅವ್ರಿಗೆ ಅನುಕೂಲ ಐತಿ ಅಂತೇಳಿ. ಯಾಕಂತಂದ್ರೆ ಕಷ್ಟ ಐತಿ, ಈಗ ಇಷ್ಟಲ್ಲಿ ಸಿಕ್ಕಿದ್ದಾರೆ ಸಾಕಂತೇಳಿ. ಆದರೆ ಸರ್ಕಾರದಿಂದ ಎಲ್ಲ ಬಂದರೂ ಕೂಡ ಒಂದು ಸೋರುವಂಥ ರೂಮ್ನಾಗ ಕಾಳಜಿ ಕೇಂದ್ರ ಮಾಡ್ಯಾರ. ಇಲ್ಲಿ ಇಂಥ ಮೊಳಕಾಲು ಮಠ ರಾಡಿ ಐತಿ, ಇಂಥಲ್ಲಿ ಮಾಡ್ಯಾರ. ಯಾವುದೂ ವ್ಯವಸ್ಥೆ ಇಲ್ಲ ಈವರೆಗೂ ಕೂಡ. ಇಲ್ಲಿ ರಾಜ್ಯ ಸರ್ಕಾರದ ಸಣ್ಣ ಪುಟ್ಟ ಅಧಿಕಾರಿಗಳು ಮಾತ್ರ ಭೇಟಿ ಆಗುವಂಥದ್ದು ವ್ಯವಸ್ಥೆ ಆಗೈತಿ. ಉಸ್ತುವಾರಿ ಮಂತ್ರಿಗಳು ಬರಬೇಕು, ಜಿಲ್ಲಾಧಿಕಾರಿಗಳು ಬರಬೇಕು, ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರುಗಳು ಕೂಡ ಎಲ್ಲ ಇಲಾಖೆಯ ಮಿನಿಸ್ಟ್ರುಗಳು ಬಂದು ಇವರಿಗೆ ಶೀಘ್ರ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಾಲಿ, TV9 ವಿಜಯಪುರ.